ಇದು ನೋಡಿ, ಉಜಿರೆ ಮುಖ್ಯ ಸರ್ಕಲ್ ನಲ್ಲೂ ಕೂಡ ರಾಜಕೀಯ ನಾಯಕರ ಫೋಟೋ ಜೊತೆಗೆ ಕೇಸರಿ ಹಾಕಿದ್ದಾರೆ. ಮುಂಚೆ ಈ ತರ ನಿಮಗೆ ಕಾಣಿಸ್ತಾನೆ ಇರಲಿಲ್ಲ. ಇದು ಸೌಜನ್ಯಾಳ ಶಕ್ತಿ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಮಹಿಮೆ ಅಂದ್ರೆ ಇದೆ. ಒಂದು ಕಾಲದಲ್ಲಿ ಕೇಸರಿಯನ್ನ ದ್ವೇಷ ಮಾಡತಕ್ಕಂತಹ ವೀರೇಂದ್ರ ಜೈನ್ ಕುಟುಂಬ ಬರೀ ಶ್ವೇತವರ್ಣದಿಷ್ಟೇ ಹಾಕೋಬೇಕು, ಕೇಸರಿ ಅಂದ್ರೆ ಹಾಕ್ಲೇಬಾರದು ಅಂತ ಇದ್ದವರು ಇವತ್ತು ಹೆದರ್ಕೊಂಡು ಕೇಸರಿ ಇವತ್ತು ಇಡೀ ಧರ್ಮಸ್ಥಳ ತುಂಬಾ ಭಗವದ್ ಧ್ವಜ ರಾರಾಜಿಸ್ತಾ ಇದೆ. ಅದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಹೋರಾಟ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾಕೆ ಹೋರಾಟ ಪ್ರಾರಂಭ ಮಾಡಿದ್ರು ಇವರ ವಿರುದ್ಧ ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟಕ್ಕಿಂತನೂ ಮುಂಚೆ ನೀವು ಯಾಕೆ ಧರ್ಮಸ್ಥಳದಲ್ಲಿ ಕೇಸರಿ ಬಾವುಟವನ್ನು ಹಾಕೋದಕ್ಕೆ ಬಿಡುವುದಿಲ್ಲ ಅನ್ನೋ ಕಾರಣಕ್ಕೆ ಅಪ್ರತಿಮ ಹಿಂದೂ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಧರ್ಮೋದ್ಯಮಿ ಕುಟುಂಬ, ಧರ್ಮವನ್ನ ಉದ್ಯಮ ಮಾಡಿಕೊಂಡಂತಹ, ಧರ್ಮವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡಂತಹವರು ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಿಡಿದೆದ್ದಿದ್ರು. ಇವತ್ತು ನೋಡಿ, ಇದೇ ನಮ್ಮ ಸೌಜನ್ಯಾಳ ಹೋರಾಟದಿಂದ ಇಡೀ ಉಜಿರೆ ಮತ್ತು ಧರ್ಮಸ್ಥಳ ಕೇಸರಿಮಯ ಆಗಿದೆ. ಇದು ಸೌಜನ್ಯಾಳ ಶಕ್ತಿ. ಜಸ್ಟಿಸ್ ಫಾರ್ ಸೌಜನ್ಯ. ಈಗ ನೋಡಿದ್ರಲ್ಲ, ಇಷ್ಟು ಉಜಿರೆಯಿಂದ ಧರ್ಮಸ್ಥಳದವರೆಗೆ ರಸ್ತೆ ಅಕ್ಕಪಕ್ಕ ಎಲ್ಲ ಕೇಸರಿ ಬಾವುಟ, ಕೇಸರಿ ಧ್ವಜ, ಭಗವದ್ ಧ್ವಜ. ಒಂದು ಕಾಲಕ್ಕೆ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣಕ್ಕಿಂತನೂ ಮುಂಚೆ ಯಾರಾದ್ರೂ ಒಬ್ರು ಕೇಸರಿ ಬಾವುಟ ಅಲ್ಲ, ಕೇಸರಿ ಧ್ವಜ ಅಲ್ಲ, ಕೇಸರಿ ನೂಲು ಹಾಕೊಂಡು ಬಂದ್ರೆ ಈ ಹರ್ಷೇಂದ್ರ ಅನ್ನುವಂತ ವ್ಯಕ್ತಿ ಧರ್ಮಸ್ಥಳದ ಸಿಇಒ ಸೂಮಗ ಬೋಮಗ ಅಂತ ಹೇಳಿ ಕೆಟ್ಟದಾಗ ಬೈದು ಹೆದರಿಸಿ ಓಡಿಸ್ತಾ ಇದ್ರು. ಒಬ್ರು ಕೂಡ ಕೇಸರಿ ಕುತ್ತಿಗೆ ಅಲ್ಲ, ಕೈಗೆ ಮಣಿಕಟ್ಟಿಗೆ ಕೇಸರಿ ಒಂದು ನೂಲು ಕೂಡ ಹಾಕೊಂಡು ಬರಬಾರ್ದಾಗಿತ್ತು. ಏನೇ ಇದ್ರೂ ಕೂಡ ಶ್ವೇತವರ್ಣದ್ದೇ ಹಾಕೊಂಡು ಬರಬೇಕಿತ್ತು. ಕೇಸರಿ ಅಂತ ಹೇಳಿದ್ರೆ ಬೈದು ಕಳಿಸ್ತಾ ಇದ್ರು. ಇವತ್ತು ಇಡೀ ರಸ್ತೆ ತುಂಬಾ, ಯಾಕಂತ ಹೇಳಿದ್ರೆ ಅವ್ರ ಬುಡಕ್ ಬಂದಿದೆಯಲ್ಲ, ಈಗ ಅವರ ಬುಡಕ್ಕೆ ಬಂದಿದೆ, ಸಿಕ್ ಹಾಕೋತೀನಿ ಅನ್ನುವಂತ ಭಯ ಕಾಡ್ತಾ ಇದೆ. ಹಿಂಗಾಗಿ ಹಿಂದೂ ಧರ್ಮವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಹಿಂದೂ ಧರ್ಮದ ಭಗವದ್ ಧ್ವಜವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಇಂತಲ್ಲಿ ನೀವು ಎಲ್ಲರೂ ಕೂಡ ಕೇಸರಿ ಬಾವುಟ ಹಾಕೊಂಡು ಬರ್ತಾ ಇದ್ದಾರೆ. ಮುಂಚೆ ಕೇಸರಿ ಬಾವುಟ ಬಂದ್ರೆ ಕಿತ್ತು ಬಿಸಾಕ್ತಾ ಇದ್ರು, ಕೆಟ್ಟದಾಗ ಬೈತಾ ಇದ್ರು. ಈಗ ಸಿಕ್ಕಾಕೊಳ್ತೀನಿ ಅನ್ನುವಂತ ಭಯ, ಜೈಲಿಗೆ ಹೋಗ್ತೀನಿ ಅನ್ನುವ ಭಯದಿಂದ ಹಿಂದೂ ಧರ್ಮದ ಪವಿತ್ರ ಕೇಸರಿ ಬಾವುಟವನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ತಮ್ಮ ಗಮನಕ್ಕೆ